ವೆಂಕಟರಾಮ್ರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಬಂದ್ಗೆ ಬೆಂಬಲಿಸಿ ವೇಮ್ಗಲ್ನಲ್ಲಿ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ರಸ್ತೆ ತಡೆ ಪ್ರತಿಭಟನೆ. ಕಾವೇರಿ ನೀರಿನ ವಿವಾದ ಇತ್ಯರ್ಥಕ್ಕೆ ಕೇಂದ್ರ ಮಧ್ಯಪ್ರವೇಶಿಸಬೇಕು, ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಾಬಣ್ಣ ಆಗ್ರಹ. ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ತಲೆಬಾಗಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುತ್ತಿರುವ ಕರ್ನಾಟಕ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ ನಾರಾಯಣಸ್ವಾಮಿ ಅಲಿಯಾಸ್ ಬಾಬಣ್ಣ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಕೋಲಾರ ಜಿಲ್ಲೆಯ ವೇಮ್ಗಲ್ ಪಟ್ಟಣದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ರಸ್ತೆ ಮಾರ್ಗವನ್ನು ತಡೆದು ಕೆಲಕಾಲ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕಾವೇರಿ ಎಂದೆಂದು ನಮ್ಮದೇ, ಪ್ರಾಣ ಬೇಕಾದರೂ ಬಿಟ್ಟೇವು, ಕಾವೇರಿ ನೀರು ಬಿಡವು ಎಂದು ಘೋಷಣೆ ಕೂಗಿದರು. ಕರ್ನಾಟಕ ತಮಿಳುನಾಡು ಸರ್ಕಾರಗಳ ಮಧ್ಯೆ ಕಾವೇರಿ ನೀರಿನ ವಿವಾದವನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಬೇಕೆಂದು ಕರ್ನಾಟಕ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಬಾಬಣ್ಣ ಆಗ್ರಹಿಸಿದ್ದಾರೆ. ಅವಿಭಜಿತ ಕೋಲಾರ ಜಿಲ್ಲೆಯವರೇ ಆದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕನ್ನಂಬಾಡಿ ಕಟ್ಟೆ ನಿರ್ಮಾಣದ ಇಂಜಿನಿಯರ್ ಆಗಿದ್ದು, ಕೋಲಾರ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ಕಾವೇರಿ ನೀರನ್ನು ಕೋಲಾರಕ್ಕೂ ಹರಿಸುವಂತಹ ಬೃಹತ್ ಹೋರಾಟವನ್ನು ರೂಪಿಸಲಾಗುವುದೆಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕದ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸತೀಶ್ ಕುಮಾರ್, ಜಿಲ್ಲಾ ಗೌರವಾಧ್ಯಕ್ಷ ಕ್ಯಾಲ್ನೂರು ಸುಬ್ಬಣ್ಣ, ಯುವ ಘಟಕದ ಕಾರ್ಯದರ್ಶಿ ಸುಧಾಕರ್, ತಾಲೂಕು ಅಧ್ಯಕ್ಷ ಕ್ಯಾಲ್ನೂರು ಪ್ರಕಾಶ್, ತಾಲೂಕು ಉಪಾಧ್ಯಕ್ಷ ಚಂಜಮಲೆ ನರಸಿಂಹ, ಜಿಲ್ಲಾ ಸಂಘಟನಾ ಸಂಚಾಲಕ ಮಧುಸೂದನ್, ಪುರಹಳ್ಳಿ ಪಿಎಂ ನಾರಾಯಣಸ್ವಾಮಿ, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಎನ್ಎಂ ನಾರಾಯಣಸ್ವಾಮಿ, ಚೌಡದೇನಹಳ್ಳಿ ಮುಳುಬಾಗಲಪ್ಪ ಮುಂತಾದವರು ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ರೈತರಿಂದ ಎಲ್ಲರೂ ಇದು ಹೋರಾಟಕ್ಕಿದ್ರೆ ಕಾವೇರಿ ನದಿನ ನಮ್ಮ ಕೋಲಾರ ತರಿಸ್ಕೊಳ್ಳೋದು ದೊಡ್ಡ ಮಹಾ ಅಲ್ಲ. ಯಾಕಂದರೆ ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು 1900 ಸಂಘಟನೆಗಳು ಇವತ್ತು ಹೋರಾಟ ಮಾಡ್ತಾ ಇರೋದು. ಬೇರೆ ಎಲ್ಲೋ ಕೆಲಸದ ಬಂದ ಕಡೆ ನಮ್ಮ ಕಾವೇರಿ ನೀರು ಬಿಡ್ತಾರೆ. ಇವತ್ತು ನಮ್ಮ ಕೋಲಾರಕ್ಕೆ ತರಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಇವತ್ತು ಕೋಲಾರಲ್ಲಿ IAS ಆಫೀಸರ್ ಕಳಿಸಿದ್ದಾರೆ. ಎಂತೆಂಥ ಒಂದು ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳಿದ್ದಾರೆ. ಇದೆಲ್ಲರೂ ಯಾಕೆ ಅವ್ರ ತಲೆಗೆ ಓಡ್ತಾ ಇಲ್ವಾ, ಅವ್ರ ಬುದ್ಧಿ ಇಲ್ವಾ? ಇದೆಲ್ಲರೂ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಅದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸಹ ನಮಗೆ ಕೆಲವು ಕಡೆ 34ರಲ್ಲಿ ಸ್ಟಾರ್ಟ್ ಆಗಿರೋ ಗಲಾಟೆ ಮೈಸೂರು ಕನ್ನಂಬಾಡಿದು ಇದುವರೆಗೂ ನಿಂತಿಲ್ಲ. ನೀರಿದ್ದಾಗ ಎಷ್ಟು ಬೇಕೋ ಅಷ್ಟು ಬಿಟ್ಬಿಡ್ತಾರೆ. ನೀರಿದ್ದಾಗ ನಮ್ಮ ನೀರೆಲ್ಲ ಬಿಡ್ತಾರೆ, ಅದು ನೀರೇ ಇರೋಲ್ಲ. ನಮಗೆ ಕುಡಿಯೋಕ್ಕೆ ನೀರಿಲ್ಲ. ನೀರು ಬಿಡ್ತಾರೆ ಅಂತ ಹೇಳ್ತಾರೆ. ಈಗ ಅಲ್ಲಿ ಓಡಾಡಬೇಕು ಅಂತ ಅದು ಎಷ್ಟು ಸ್ಮೆಲ್ ಬರುತ್ತೆ ಆ ನೀರು ಅಂತ, ಆ ಸ್ಮೆಲ್ ನೀರು ಅದರಲ್ಲಿ ಹಚ್ಚಿಬಿಟ್ಟು ಪಕ್ಷಿಗಳು ಇನ್ನೊಂದು ಎಲ್ಲ ರೋಗಗಳೇ, ರೋಗ ಆ ರೋಗ ಈ ರೋಗ ಎಲ್ಲ ರೋಗಗಳು ಅದನ್ನು ಕ್ಲೀನ್ ಮಾಡಿ ಬಿಡೋಂಥ ಒಂದು ಸೌಜನ್ಯತೆ ಕೂಡ ಇಲ್ಲ ಅಧಿಕಾರಿಗಳಿಗೆ. ಹೀಗಾಗಿ ನಾವು ಬೇರೆ ಕಡೆ ಹೋಗಿ ನಮ್ಮ ಅಧಿಕಾರಿಗಾಗಲಿ ಅಧಿಕಾರಿಗಾಗಲಿ ಮಾಡಿಬಿಟ್ಟು ಅವ್ರಿಗೆ ಹೇಳಬೇಕು. ಕಾವೇರಿ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಕಾವೇರಿ ಕಾವೇರಿ. ಈ ಹೋರಾಟ ಈ ದಿನ ವೇಮ್ಗಲ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಹೋರಾಟಕ್ಕೆ ರೈತರು ಮತ್ತು ಎಲ್ಲ ಸಾರ್ವಜನಿಕರು ಇದಕ್ಕೆ ಬೆಂಬಲವಾಗಿ ನಿಂತು ಈ ಹೋರಾಟನ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ವೇದಿಕೆ ಪರವಾಗಿ ಅವರಿಗೆ ವಂದನೆಗಳು ತಿಳಿಸ್ತಾ, ಮತ್ತು ವಿಷಯ ಏನಪ್ಪ ಅಂದರೆ, ಇವತ್ತು ಏನು ಈ ಒಂದು ಕಾವೇರಿ ಹೋರಾಟದ್ದು ಸುಮಾರು ವರ್ಷಗಳಿಂದ, ಯುಗಾಂತಗಳಿಂದ ಇದು ಹೋರಾಟಗಳು ಬೆಂಕಿ ರೀತಿನ ಹರಡ್ಕೊಂಡು ಬಂದರೂ ಸಹ ಕೇಂದ್ರ ಸರ್ಕಾರ ಯಾವುದೇ ರೀತಿ ಪ್ರವೇಶ ಮಾಡದೇ ಇರೋದು ಅದು ಅವರ ದಡ್ಡತನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಆದಷ್ಟು ಬೇಗ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಮುಟ್ಟುವ ರೀತಿ ಒಂದು ಏನಾದರೂ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸೇರಿ ಈ ಒಂದು ಹೋರಾಟಗಳಿಗೆ ಆಸ್ಪದ ಕೊಡದೆ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ರೀತಿಯಲ್ಲಿ ಎರಡು ಸರ್ಕಾರಗಳು ಅದಕ್ಕೆ ಮುಕ್ತಿ ಕೊಡಬೇಕಂತ ಹೇಳ್ತಾ ಇದ್ದೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಯವರು ಏನು ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಕಟ್ಟಿದ್ದಾರೆ, ಕೋಲಾರ ಜಿಲ್ಲೆಯವರು ಕನ್ನಂಬಾಡಿ ಕಟ್ಟಿಸಿದ್ರು ಸಹ ಇವತ್ತು
ನಮ್ಮ ಕೋಲಾರ ಜಿಲ್ಲೆಗೆ ರೊಚ್ಚಿ ನೀರನ್ನು ಬಿಟ್ಟು ನಮ್ಮ ಕನ್ನಂಬಾಡಿ ಕಟ್ಟಿರ್ತಕ್ಕಂಥ ಕಾವೇರಿ ನೀರನ್ನು ತಮಿಳುನಾಡು ಬಿಡ್ತಾ ಇರೋದು ಎಷ್ಟರ ಮಟ್ಟಕ್ಕೆ ಸರಿ? ಅಲ್ಲಿಗೆ ನಮ್ಮ ಕೋಲಾರದವ್ರು ಕಟ್ಟಿರ್ತಕ್ಕಂಥ ನೀರು ಕೋಲಾರದವ್ರಿಗೆ ಇಲ್ಲವೇ? ಯಾಕೆ ಇದು ಕೋಲಾರದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಸಾರ್ವಜನಿಕರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಮತ್ತು ಕೋಲಾರಕ್ಕೆ ಕಾವೇರಿ ನೀರನ್ನು ತರಿಸ್ತೀವಿ ಅಂತ ಇವತ್ತಿನ ದಿನ ಎಲ್ಲರ ಮುಂದೆ ಈ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಶಬ್ದ ಮಾಡ್ತಾ ಇದ್ದೀವಿ. ಜಲ ಭಾಷೆ ಕನ್ನಡ ಎಲ್ಲರ ಪರವಾಗಿ ನಮ್ಮ ಅಧ್ಯಕ್ಷರಿಂದ ಎಲ್ಲರೂ ನಾವೆಲ್ಲ ಇನ್ನೂ ಜನ ಜಾಸ್ತಿ ಸೇರಿ ಈ ರೀತಿಯ ಮುಷ್ಕರಗಳನ್ನು ಮಾಡಿ ಕಾವೇರಿ ನೀರನ್ನು ಕೋಲಾರಕ್ಕೆ ನಾವು ತರಿಸಲೇಬೇಕಂತ ಪಣ ಮಾಡಿದ್ದೀವಿ. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ.